ಆಕಾಶವಾಣಿ ಧಾರವಾಡ. ಬೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ, ಹೋಗುವ ಬಾರೆ ಬೇಗ ಸಖಿ. ಬೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ, ಹೋಗುವ ಬಾರೆ ಬೇಗ ಸಖಿ. ಕೇಳುಗರೆ, ಶ್ವೇತಕ್ರಾಂತಿಯ ಪಿತಾಮಹ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ರಾಷ್ಟ್ರೀಯ ಹಾಲಿನ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಈ ಕ್ಷೀರಕ್ರಾಂತಿಯು ಆಪರೇಷನ್ ಶ್ವೇತಕ್ರಾಂತಿಗೆ ಕಾರಣವಾದ ಕಾರ್ಯಕ್ರಮವಾಗಿದೆ. ಇದು ಭಾರತಾದ್ಯಂತ ಉತ್ಪಾದಕರನ್ನು 700ಕ್ಕೂ ಹೆಚ್ಚು ಪಟ್ಟಣಗಳು ಮತ್ತು ನಗರಗಳಲ್ಲಿನ ಗ್ರಾಹಕರಿಗೆ ಸಂಪರ್ಕಿಸುವ ರಾಷ್ಟ್ರೀಯ ಹಾಲಿನ ಗ್ರಿಡ್ ಅನ್ನು ರಚಿಸಿತು. ಋತುಮಾನ ಮತ್ತು ಪ್ರಾದೇಶಿಕ ಬೆಲೆ ವ್ಯತ್ಯಾಸಗಳನ್ನು ಕಡಿಮೆ ಮಾಡಿ ಮಧ್ಯವರ್ತಿಗಳನ್ನು ತೊಡೆದುಹಾಕಿ ಇದರ ಮೂಲಕ ಉತ್ಪಾದಕರು ಲಾಭದ ಪ್ರಮುಖ ಪಾಲನ್ನು ಪಡೆಯುವಂತೆ ಮಾಡಿತು. ಈ ಕಾರ್ಯಕ್ರಮವು ಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡಿತು. ಈ ಕಾರ್ಯಕ್ರಮದ ಉದ್ದೇಶಗಳಲ್ಲಿ ಹಾಲು ಉತ್ಪಾದನೆಯ ಹೆಚ್ಚಳ, ಗ್ರಾಮೀಣ ಆದಾಯದ ವೃದ್ಧಿ, ಗ್ರಾಹಕರಿಗೆ ನ್ಯಾಯಯುತ ಬೆಲೆಗಳನ್ನು ಒದಗಿಸುವುದಾಗಿತ್ತು. ಹೆಚ್ಚಿನ ಆದಾಯ ಮತ್ತು ಭಾಗವಹಿಸುವ ರೈತರಲ್ಲಿ ಬಡತನ ಕಡಿಮೆ ಮಾಡಿ ಹಾಲಿನ ಸ್ಥಿರ ಪೂರೈಕೆಯನ್ನು ಖಾತ್ರಿಪಡಿಸುವಂತೆ ಮಾಡಿತ್ತು. ಈ ಶ್ವೇತಕ್ರಾಂತಿಯು ಹಾಲಿನ ಶೆಡ್ಗಳ ಸಂಖ್ಯೆಗಳನ್ನು 18ರಿಂದ 136ಕ್ಕೆ ಹೆಚ್ಚುವಂತೆ ಮಾಡಿತು. ನಗರ ಮಾರುಕಟ್ಟೆಗಳು, ಹಾಲಿನ ಮಳಿಗೆಗಳು ವಿಸ್ತಾರಗೊಳ್ಳುವಂತೆ ಮಾಡಿತು. ಈ ಶ್ವೇತಕ್ರಾಂತಿಯು ಹೈನುಗಾರಿಕೆಯನ್ನು ಭಾರತದ ಅತಿ ದೊಡ್ಡ ಸ್ವಯಂ ಸಮರ್ಥ ಗ್ರಾಮೀಣ ಉದ್ಯೋಗ ಉತ್ಪಾದಕವನ್ನಾಗಿ ಮಾಡಿದೆ. ಗೋವನು ಕಾಯುವ ಗೋವಿಂದನಿಹನೇ, ಹಾಲನು ಕೊಳ್ಳುವ ಹೇಳೆ ಸಖಿ. ಚಿನ್ನವ ಕೊಡನೆ ರನ್ನವ ಕೊಡನೆ, ತನ್ನನೆ ಕೊಡುವನು ಬಾರೆ ಸಖಿ. ಕೇಳಿ, ಕ್ಷೀರಕ್ರಾಂತಿಯ ವಿಶ್ವ ವಿಸ್ಮಯ, ಭಾರತದ ಕ್ಷೀರಕ್ರಾಂತಿ ಒಂದು ಅವಲೋಕನ. ಈ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಧಾರವಾಡದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಶ್ರೀ ಸಿ.ಯು. ಬೆಳ್ಳಕ್ಕಿ ಅವರು. ಲಂಡನ್ ಒಳಚರಂಡಿಯ ನೀರು ಮುಂಬೈ ನಗರದ ಹಾಲಿಗಿಂತ ಹೆಚ್ಚು ಶುದ್ಧವಾಗಿರುತ್ತದೆ ಅಂತ ಬ್ರಿಟಿಷ್ ತಜ್ಞನೊಬ್ಬ ಹೇಳಿದ. ಈ ಕಟು ವಿಮರ್ಶೆಯಿಂದ ವಿದೇಶದಲ್ಲಿ ಓದಿದ್ದ ಯುವಕನೊಬ್ಬನಿಗೆ ಆಘಾತ ಆಯಿತು. ಆತ ಆ ಹೇಳಿಕೆಯನ್ನು ಸವಾಲನ್ನಾಗಿ ಸ್ವೀಕರಿಸಿದ. ಸ್ವತಂತ್ರ ಭಾರತ ವಿಶ್ವದ ಅಗ್ರಗಣ್ಯ ದೇಶಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಡಬೇಕೆಂದು ಕನಸು ಕಂಡ. ಹಾಲಿನ ಉತ್ಪಾದನೆಯನ್ನು 10 ಪಟ್ಟು ಹೆಚ್ಚಿಸಿ ಭಾರತವನ್ನು ವಿಶ್ವದಲ್ಲಿಯೇ ಗುಣಮಟ್ಟದ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಷ್ಟ್ರವನ್ನಾಗಿಸಿ ತಾನು ಕಂಡ ಕನಸನ್ನು ನನಸನ್ನಾಗಿಸಿದ. ಅದ್ಭುತ ಸಾಧನೆಯ ರೂವಾರಿಯಾದ ಆ ಯುವಕ ಭಾರತದ ಹಾಲಿನ ಮನುಷ್ಯ, ಕ್ಷೀರಕ್ರಾಂತಿಯ ಪಿತಾಮಹ ಎಂದು ಕರೆಯಲ್ಪಡುವ ಡಾಕ್ಟರ್ ವರ್ಗೀಸ್ ಕುರಿಯನ್. 1921 ನವೆಂಬರ್ 26ರಂದು ಈಗಿನ ಕೇರಳದ ಕೋಜಿಕೋಡದಲ್ಲಿ ವರ್ಗೀಸ್ ಕುರಿಯನ್ ಜನನ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದು ಜಮ್ಶೆಡ್ಪುರ್ ಟಾಟಾ ಸ್ಟೀಲ್ ಕಾರ್ಖಾನೆಯಲ್ಲಿ ಉದ್ಯೋಗ. ಅದನ್ನು ತೊರೆದು 1948ರಲ್ಲಿ ಅಮೆರಿಕದ ಮಿಚಿಗನ್ ಸ್ಟೇಟ್ ಯೂನಿವರ್ಸಿಟಿಯಿಂದ ಮೆಟಲರ್ಜಿ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿ ಗಳಿಸಿದರು. ನಂತರ ಇಂದಿನ ಗುಜರಾತದ ಆನಂದ್ ಗ್ರಾಮದಲ್ಲಿ ಸರ್ಕಾರಿ ನೌಕರಿಯಲ್ಲಿ ಸೇವೆ. 5 ವರ್ಷಗಳ ನಂತರ ಆ ನೌಕರಿ ತೊರೆದು ತಮ್ಮ ನೆಚ್ಚಿನ ಹೈನಾಭಿವೃದ್ಧಿ ಕಾರ್ಯದಲ್ಲಿ ನಿರತರಾದರು. 1950ರಲ್ಲಿ ಕೈರಾ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನು ಆನಂದದಲ್ಲಿ ಹುಟ್ಟುಹಾಕಿದರು. ದೂರದ ಪುಟ್ಟ ಗ್ರಾಮವನ್ನು ಕುರಿಯನ್ ತಮ್ಮ ಕರ್ಮಭೂಮಿಯಾಗಿಸಿ ಅಲ್ಲೇ ನೆಲೆ ನಿಂತು ಅಲ್ಲಿಯೇ ಜೀವನ ಯಾತ್ರೆ ಮುಗಿಸಿದರು. ವರ್ಗೀಸ್ ಕುರಿಯನ್ನರ ಮುಂದಾಲೋಚನೆ, ನಾಯಕತ್ವ ಹಾಗೂ ಪರಿಶ್ರಮದ ಪ್ರತಿಫಲ ಅಮೂಲ್. ಸ್ವಾತಂತ್ರ್ಯ ನಂತರ ದೇಶದ ಜನಸಂಖ್ಯೆ ತ್ವರಿತವಾಗಿ ಬೆಳೀತು. ಆದರೆ ಹಾಲಿನ ಉತ್ಪಾದನೆ ಹೆಚ್ಚಾಗಲಿಲ್ಲ. 19ನೇ ಶತಮಾನದ 70ರ ದಶಕದಲ್ಲಿ ಹಾಲಿನ ಉತ್ಪಾದನೆ ಸುಮಾರು 20 ದಶಲಕ್ಷ ಮೆಟ್ರಿಕ್ ಟನ್ ಆಗಿತ್ತು. ಹಾಲಿನ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳಲಾಗ್ತಿತ್ತು. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದು ಹೆಂಗೆ ಅಂತ ಈಗ ನೋಡೋಣ ನಾವು. ವರ್ಗೀಸ್ ಕನಸಿನ ಸಹಕಾರಿ ರಂಗದ ಅಮೂಲ್ ಪ್ರವೇಶದ ನಂತರ ದೇಶದ ಹಾಲಿನ ಉತ್ಪಾದನೆ ಗಣನೀಯವಾಗಿ ಹೆಚ್ಚಾಯಿತು. ಕ್ಷೀರಕ್ರಾಂತಿಗೆ ನಾಂದಿಯಾಯಿತು. ಅಷ್ಟೇ ಅಲ್ಲ, ಹೆಚ್ಚಿನ ಹಾಲನ್ನು ಏನು ಮಾಡಬೇಕೆಂಬ ಸಮಸ್ಯೆ ಎದುರಾಯಿತು. ಆ ಹೆಚ್ಚಿನ ಹಾಲಿನಿಂದ ಹಾಲಿನ ಪುಡಿ ಹಾಗೂ ಘನೀಕೃತ ಹಾಲನ್ನು ತಯಾರಿಸುವ ತಂತ್ರಜ್ಞಾನವನ್ನು ವಿಶ್ವದಲ್ಲಿಯೇ ಮೊದಲಿಗೆ ಅಳವಡಿಸುವಲ್ಲಿ ಅಮೂಲ್ ಸಫಲವಾಯಿತು. ಇದರಿಂದಾಗಿ ಅದು ವಿಶ್ವದ ಹೆಸರಾಂತ ಕಂಪನಿಗಳ ಜೊತೆಗೆ ಯಶಸ್ವಿಯಾಗಿ
ಸ್ಪರ್ಧೆ ನಡೆಸುವಂತಾಯಿತು. ಅಮೂಲ್ ಬ್ರ್ಯಾಂಡ್ ದೇಶದಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲಿಯೂ ಜನಪ್ರಿಯವಾಯಿತು. ಅಮೂಲ್ ಗುಣಮಟ್ಟದ ಉತ್ಪಾದನೆಗಳು 50ಕ್ಕೂ ಹೆಚ್ಚು ದೇಶಗಳಿಗೆ ರಫ್ತಾಗುತ್ತಿವೆ. ಅಮೂಲ್ ಇಂದು 3.6 ದಶಲಕ್ಷ ರೈತರ ಮಾಲೀಕತ್ವ ಹೊಂದಿ 5,300 ದಶಲಕ್ಷ ಕೋಟಿ ಡಾಲರ್ ವಹಿವಾಟು ನಡೆಸುತ್ತಿರುವ ಬೃಹತ್ ಸಂಸ್ಥೆಯಾಗಿದೆ. ಅಮೂಲ್ ಪ್ರಯೋಗವನ್ನು ರಾಷ್ಟ್ರಾದ್ಯಂತ ವಿಸ್ತರಿಸಲು ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನೀಡಿದ ಸೂಚನೆಯ ಮೇರೆಗೆ ರಾಷ್ಟ್ರೀಯ ಡೇರಿ ಅಭಿವೃದ್ಧಿ ಸಂಸ್ಥೆ ಅಸ್ತಿತ್ವದಲ್ಲಿ ಬಂತು. 34 ವರ್ಷಗಳ ನಂತರ ಡಾಕ್ಟರ್ ಕುರಿಯನ್ ನಿರ್ಗಮಿಸಿದಾಗ ಅದರ ಒಟ್ಟು ಗಳಿಕೆ 3,000 ಕೋಟಿ ಆಗಿತ್ತು. ಸರ್ಕಾರಿ ರಂಗದ ಬಲವರ್ಧನೆಯಿಂದ ಹಾಲು ಉತ್ಪಾದಕರ ಜೀವನ ಹೆಂಗೆ ಸುಧಾರಿಸಿತು ಅಂತ ತಿಳಿದುಕೊಳ್ಳೋಣ. ಡಾಕ್ಟರ್ ಕುರಿಯನ್ ಸಹಕಾರ ತತ್ವದಲ್ಲಿ ಅಚಲ ವಿಶ್ವಾಸ ಹೊಂದಿದ್ದರು. ಮಧ್ಯವರ್ತಿಗಳನ್ನು ದೂರವಿರಿಸಿ ಅವರು ಹಾಲು ಉತ್ಪಾದಕರು ಹಾಗೂ ಬಳಕೆದಾರರ ಮಧ್ಯೆ ನೇರ ಸಂಪರ್ಕವನ್ನು ಕಲ್ಪಿಸಿದರು. ಇದರಿಂದ ಇಬ್ಬರಿಗೂ ಲಾಭವಾಯಿತಲ್ಲದೆ ಬಳಕೆದಾರರಿಗೆ ಗುಣಮಟ್ಟದ ಹಾಲಿನ ಉತ್ಪಾದನೆಗಳು ದೊರೆಯುವಂತಾಯಿತು. ಡಾಕ್ಟರ್ ಕುರಿಯನ್ 10 ಕೋಟಿ ಹಾಲು ಉತ್ಪಾದಕರಿಗೆ ಜೀವನೋಪಾಯ ಮಾತ್ರ ಕಲ್ಪಿಸಲಿಲ್ಲ, ಅವರನ್ನು, ವಿಶೇಷವಾಗಿ ಮಹಿಳೆಯರನ್ನು ಸುಸ್ಥಿರರನ್ನಾಗಿಸಿ ಘನತೆಯಿಂದ ಬಾಳುವಂತೆ ಮಾಡಿದರು. ಕುರಿಯನ್ ಮಾದರಿ ಡೇರಿ ಅಭಿವೃದ್ಧಿಯಿಂದ ಹಾಲಿನ ಉತ್ಪಾದನೆ 10 ಪಟ್ಟು ಹೆಚ್ಚಾಗಿ 200 ದಶಲಕ್ಷ ಮೆಟ್ರಿಕ್ ಟನ್ ತಲುಪಿತು. ಇದು ಕ್ಷೀರ ಕ್ರಾಂತಿಯ ವಿಶ್ವ ವಿಸ್ಮಯ. ನಮ್ಮ ಕರ್ನಾಟಕವು ಕ್ಷೀರ ಕ್ರಾಂತಿಯ ಮುಂಚೂಣಿಯಲ್ಲಿದೆ. 26 ಲಕ್ಷ ಹಾಲು ಉತ್ಪಾದಕರ ಸದಸ್ಯರನ್ನು ಹೊಂದಿರುವ ಕರ್ನಾಟಕ ಹಾಲು ಉತ್ಪಾದಕರ ಒಕ್ಕೂಟ, ಅಂದರೆ KMF ಅಂತ ಹೇಳ್ತೇವಲ್ಲ, ಅದು ದೇಶದಲ್ಲಿಯೇ 2ನೇ ಹಾಗೂ ದಕ್ಷಿಣ ಭಾರತದಲ್ಲಿ 1ನೇ ಸ್ಥಾನವನ್ನು ಪಡೆದಿದೆ. ದಿನ 1 ಕೋಟಿ ಲೀಟರ್ ಹಾಲು ಸಂಗ್ರಹ ಮಾಡುವ ಮೈಲುಗಲ್ಲು ತಲುಪಿದ ಹೆಮ್ಮೆ ಅದರದಾಗಿದೆ. ಗ್ರೀಕ್ ಭಾಷೆಯಲ್ಲಿ ವರ್ಗೀಸ್ ಎಂದರೆ ರೈತ. ಹೆಸರಿಗೆ ತಕ್ಕ ಹಾಗೆ ರೈತರ ಏಳಿಗೆಗಾಗಿ ಸದಾ ಶ್ರಮಿಸಿದರು. ರೈತರ ಪಾಡನ್ನು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ಅವರು ರೈತರಲ್ಲಿ ಆತ್ಮವಿಶ್ವಾಸ ತುಂಬಿದರು. ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ತೊಳಲಾಡುತ್ತಿರುವ ಕೃಷಿ ಕುಟುಂಬಗಳಿಗೆ ಇಂದು ಜೀವನಾಧಾರವನ್ನು ಕಲ್ಪಿಸಿರುವುದು ಹೈನು ಕೃಷಿ. ಮಹಾತ್ಮ ಗಾಂಧಿಯವರ ನಂತರ ಗ್ರಾಮೀಣ ಭಾರತದ ಏಳ್ಗೆಗೆ ಇಷ್ಟೊಂದು ಗಂಭೀರವಾಗಿ ಯೋಚಿಸಿ ಕಾರ್ಯನಿರತರಾದವರು ಯಾರಾದರೂ ಇದ್ದರೆ ಅದು ಡಾಕ್ಟರ್ ವರ್ಗೀಸ್ ಕುರಿಯನ್. ತಮ್ಮ ಕನಸಿನ ಯೋಜನೆಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ರೈತರನ್ನು, ರಾಜಕಾರಣಿಗಳನ್ನು, ಆಡಳಿತಗಾರರನ್ನು, ಬಳಕೆದಾರರನ್ನು ಮನದಟ್ಟು ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕಲೆ ಅವರಿಗೆ ಕರಗತವಾಗಿತ್ತು. ನಮ್ಮ ಹಾಲಿನ ಕ್ರಾಂತಿಯ ಯಶಸ್ಸಿನ ಗುಟ್ಟು ಡಾಕ್ಟರ್ ಕುರಿಯನ್ನರ ಅಸಾಧಾರಣ ಮುಂದಾಳತ್ವ, ಸಾಮಾಜಿಕ ಉದ್ಯಮಶೀಲತೆ ಮತ್ತು ದೂರದರ್ಶಿತ್ವ. ಅಪೂರ್ವ ಸಾಧನೆಯಿಂದ ಡಾಕ್ಟರ್ ಕುರಿಯನ್ ವಿಶ್ವದಾದ್ಯಂತ ಖ್ಯಾತರಾದರು. ಸೋವಿಯತ್ ಒಕ್ಕೂಟ ಅಂದರೆ ಇಂದಿನ ರಷ್ಯಾ, ಚೀನಾ, ಪಾಕಿಸ್ತಾನ್, ಶ್ರೀಲಂಕಾ ಇನ್ನೂ ಹಲವಾರು ದೇಶಗಳು ತಮ್ಮಲ್ಲಿಯೂ ಅಮೂಲ್ ಮಾದರಿಯ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಲು ಡಾಕ್ಟರ್ ಕುರಿಯನ್ನರ ಮಾರ್ಗದರ್ಶನ ಪಡೆಯಲು ಅವರನ್ನು ತಮ್ಮ ದೇಶಕ್ಕೆ ಆಹ್ವಾನಿಸಿದವು. ದೇಶ ವಿದೇಶಗಳಿಂದ ಹಲವಾರು ಪ್ರಶಸ್ತಿಗಳು ಅವರನ್ನು ಅರಸಿ ಬಂದವು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಷ್ಠಿತ ಮೆಗ್ಸೆಸೆ ಪ್ರಶಸ್ತಿ ಹಾಗೂ ಹಲವು ದೇಶಗಳ ಸಂಘ ಸಂಸ್ಥೆಗಳ ಪ್ರಶಸ್ತಿಗೆ ಭಾಜನರಾದರು. ನಮ್ಮ ದೇಶದ ಪದ್ಮಶ್ರೀ, ಪದ್ಮಭೂಷಣ ಹಾಗೂ ಪದ್ಮವಿಭೂಷಣ ನೀಡಿ ಗೌರವಿಸಲಾಯಿತು. ಡಾಕ್ಟರ್ ವರ್ಗೀಸ್ ಕುರಿಯನ್ ಹಾಲಿನ ಕ್ರಾಂತಿಯ ಹರಿಕಾರ, ಭಾರತದ ಹೆಮ್ಮೆಯ ಪುತ್ರ. ನಮ್ಮ ಕೃಷಿ ಉಳುವಿಗೆ ಇಂದು ಬೇಕಾಗಿರುವುದು ಅಮೂಲ್ ಮಾದರಿಯ ಸಹಕಾರಿ ವ್ಯವಸ್ಥೆ, ಕುರಿಯನ್ರಂತಹ ಅಭಿವೃದ್ಧಿ ಮಾಂತ್ರಿಕ. ಅವರ ಮಹಾನ್ ಕೊಡುಗೆಯನ್ನು ನೆನೆದು ಅವರು ಹರಿಸಿದ ಹಾಲಿನ ಹೊಳೆ ಇನ್ನೂ ಉಕ್ಕಿ ರಭಸದಿಂದ ಹರಿಯುವಂತೆ ಮಾಡುವ ಪ್ರೇರಣೆ ಪಡೆಯುವ ಸಕಾಲವಾಗಿದೆ. ಅವರು ಜನಿಸಿದ ನವೆಂಬರ್ 26 ದೇಶದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಹಾಲಿನ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ನಮ್ಮ ದೇಶದ ಕ್ಷೀರ ಕ್ರಾಂತಿಯ ವಿಶ್ವ ವಿಸ್ಮಯಕ್ಕೆ ಕಾರಣಕರ್ತರಾದ ಅವರ ಅನುಪಮ ಕೊಡುಗೆಯನ್ನು ಸ್ಮರಿಸಲಾಗುತ್ತದೆ. ಕ್ಷೀರ ಕ್ರಾಂತಿಯ ವಿಶ್ವ ವಿಸ್ಮಯ, ಭಾರತದ ಕ್ಷೀರ ಕ್ರಾಂತಿ ಒಂದು ಅವಲೋಕನ. ಈ ಕುರಿತು ಇದುವರೆಗೆ ಮಾತನಾಡಿದವರು ಆಕಾಶವಾಣಿ ಧಾರವಾಡದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಶ್ರೀ ಸಿಯು ಬೆಳ್ಳಕ್ಕಿ ಅವರು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್.